Namaskara BMS, how are you? How is the BMS Josh? Well, ನಾನು ಸುಮಾರು ವರ್ಷದಿಂದ BMS ಬರ್ತಾ ಇದ್ದೀನಿ. It's always a pleasure to come to this college. ಯಾಕೆಂದರೆ ಆ ವೈಬ್ರೇಷನ್, ಆ ಜೋಶ್ is always the same here. And ಇಂದ್ರಜಿತ್ ಸರ್ ಹೇಳ್ತಾ ಇದ್ರು ಅಬೌಟ್ ಐಶ್ವರ್ಯ. ವೆಲ್, ದಟ್ ವಾಸ್ ಎ ಟ್ರೆಂಡ್ ಸೆಟರ್ ಆಗಿನ ಕಾಲಕ್ಕೆ. ಯಾಕೆಂದರೆ ಅವಾಗ ನಾವು ಎಕ್ಸ್ಕ್ಲೂಸಿವ್ ಆಗಿ ಆ ಹಾಡನ್ನ ಪ್ಲೇ ಮಾಡಿ ಅದನ್ನು ತುಂಬ ದೊಡ್ಡದಾಗಿ ಹಿಟ್ ಆದಾಗ ಅದು ನಾವು ಅದರಿಂದಾಗಿ ಕನ್ನಡ ಸ್ಟೇಷನ್ ಆಗಿ ಟರ್ನ್ ಆದ್ವಿ ಅವಾಗ. ಆ್ಯಂಡ್ ಮಿಕ್ಕಿದ ಎಲ್ಲ ಸ್ಟೇಷನ್ಗಳು ನಮ್ಮ ಒಂದು ಸಕ್ಸಸ್ನ ನೋಡಿಕೊಂಡು ಅದು ಕೂಡ ಆಗ ಕನ್ನಡಮಯವಾಗಿ ಟರ್ನ್ ಆಯಿತು. ಆ್ಯಂಡ್ ರೇಡಿಯೋ ಅವಾಗ ಕನ್ನಡಮಯವಾಯಿತು. ಸೊ ಆ ಖುಷಿ, ಆ ಒಂದು ಹೆಮ್ಮೆ ಇಂದ್ರಜಿತ್ ಸರ್ ಹೇಳಿದಾಗೆ ನಮಗಿದೆ. ಆ್ಯಂಡ್ ಇವತ್ತು ಗೌರಿ ಚಿತ್ರದ ಒಂದು ಹಾಡನ್ನ ಲಾಂಚ್ಗೆ ನಾವೇನಿದ್ದೀವಿ. ಟೈಮ್ ಬರುತ್ತೆ. ವೆಲ್, ಉಪ್ಪಿಯವರ ಒಂದು ಫೇಮಸ್ ಡೈಲಾಗ್ ಇದೆ, ಕಾಂತ ಟೈಮ್ ಬಂದರೆ ಕೊಚ್ಚೆ ನಂಗೂ ಸೀಟ್ ಕೊಡ್ತಾರೆ, ದಬ್ಬಾಗಳಿಗೂ ಓಟ್ ಕೊಡ್ತಾರೆ ಅಂತ. ಹಂಗೆ ಟೈಮ್ ಬರಬೇಕಷ್ಟೇ, ಟೈಮ್ ಚೆನ್ನಾಗಿರ್ಬೇಕಷ್ಟೇ. ಸೊ ಅಪ್ನಾ ಟೈಮ್ ಆಗ ಅಂತ ಹೇಗೆ ಹಿಂದಿದ್ದೀವಿ, ಹಾಗೆ ಇಲ್ಲಿ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಳ್ಳೆ ಟೈಮ್ ಸಮಜಿತ್ ಬರಲಿ, ಇಂದ್ರಜಿತ್ ಸರ್ ಬರಲಿ. ಮತ್ತೊಮ್ಮೆ ಈಗ ಏನೊಂದು ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಥವಾ ನಮ್ಮ ಟಿ ವಿ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಎಲ್ಲೂ ಇದೊಂದು ದೊಡ್ಡ ಹಿಟ್ ಆಗಲಿ ಈ ಹಾಡುಗಳು ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಇಂದ್ರಜಿತ್ ಸರ್, ಆಲ್ ದಿ ಬೆಸ್ಟ್ ಸಾನಿಯಾ ಆ್ಯಂಡ್ ಸಮರ್ಜಿತ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಗೌರಿಯ ಮೊದಲನೇ ಸಾಂಗು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡೋದು ಮತ್ತು ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಹಾಡಿದ್ದಾರೆ. ಈ ಸಾಂಗು ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ. ಇದೇ ಥರ ಇನ್ನೂ 7 ಸಾಂಗ್ ಇದೆ. 7 ಸಾಂಗು ಇದೇ ಥರ ಕಾರ್ಯಕ್ರಮ ಮಾಡಿ ನೋಡಿ, ಟೆನ್ಷನ್ ಆಗಬೇಡಿ. ಆದರೆ ಯಾಕೆ ಹೇಳ್ತಾ ಇದ್ದೀನಿ 7 ಸಾಂಗ್ ಅಂದರೆ, ಇದು ಒಂದು ಸಂಗೀತ ಆಧಾರಿತ ಸಿನಿಮಾ, ಒಂದು ಮ್ಯೂಸಿಕಲ್, ಇದು ಒಂದು ಮ್ಯೂಸಿಕ್ ಮೂಲಕ, ಸಂಗೀತ ಮೂಲಕ ನಿರೂಪಣೆ ಮಾಡುವಂಥ ಸಿನಿಮಾ. ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿತ್ತು, ಈ ಥರ ಒಂದು ಸಂಗೀತ ಇತ್ತು. ನನಗೆ ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಸಿನಿಮಾ, ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಸಿನಿಮಾಗೆ 1 ಹಾಡು ಇರುತ್ತೆ, 2 ಅಪ್ಪಪ್ಪ ಅಂದರೆ 3 ಹಾಡುಗಳಿರುತ್ತೆ. ಯಾಕೆ ಅಂತಂದರೆ ಸಂಗೀತ ನೀಡಿ ಆಡಿಸಿ ದೊಡ್ಡ ಹಾಡುಗಾರರ ಹತ್ರ ಪ್ರತಿಯೊಂದು ಮತ್ತು ಅದನ್ನ ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು, ಕಾಸ್ಟ್ಯೂಮು, ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ. ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ. 7 ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ. ಈ ಸಿನಿಮಾಗಳಿದೆ ಮತ್ತು ದೊಡ್ಡ ಹಾಡುಗಾರರು ಇದನ್ನ ಹಾಡಿದ್ದಾರೆ. ಕೈಲಾಶ್ ಕೆ, ಜಾವೇದ್ ಅಲಿ, ಇನಾನ್ ಟಾರೋ, ಚಂದನ್ ಶೆಟ್ಟಿ, ವಸುಂಧರಾ ದಾಸ್, ಆಮೇಲೆ ಅನನ್ಯ ಭಟ್ ಸಿಂಗರ್ಸ್ಗಳು ನನಗೆ ಗೊತ್ತಾಗುತ್ತೆ. ಅಷ್ಟೊಂದು ಜನ ಸಿಂಗರ್ಸು. 7 ಸಾಂಗ್ ಅಂದರೆ ಒಬ್ಬ ಅಂದರೂ ಒಂದು 12 ಸಿಂಗರ್ಸು, ದೊಡ್ಡ ಸಿಂಗರ್ಸು, ನಮ್ಮ ಪ್ರತಿಭಾವಂತ ಸಿಂಗರ್ಸು, ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡುವಂಥ ಸಿಂಗರ್ಸು ಇವರು ಹಾಡಿದ್ದಾರೆ. ಮತ್ತು ಒಂದು ಮ್ಯೂಸಿಕಲ್ ಸಿನಿಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ. ಯಾಕಂದರೆ ಬಜೆಟ್ ದುಬಾರಿ ಆಗುತ್ತೆ. ಟೆಕ್ನಿಷಿಯನ್ಸ್ ದೊಡ್ಡ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. 5 ಜನ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಹಿಂದೆ ಹೇಳಿದಂಗೆ 3 ಜನ ರೈಟರ್ಸು, ದೊಡ್ಡ ಸಿನಿಮಾಗಳು ಮಾಡ್ತಾ ಇರೋಂಥ ರೈಟರ್ಸೇ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಕೂಡ ತುಂಬ ಸೀನಿಯರ್ ಮೋಸ್ಟ್. ಯಾವುದೇ ದೊಡ್ಡ ಸಿನಿಮಾ ಇಷ್ಟು ಟೆಕ್ನಿಷಿಯನ್ಸ್ ಇರೋಲ್ಲ. ಅಷ್ಟು ಟೆಕ್ನಿಷಿಯನ್ಸು ಸ್ವಲ್ಪ ತಾರಾಗಣ ಮಾನಸಿ ಸುಧೀರ್ ಇದ್ದಾರೆ, ಸಂಪತ್ ಮೈತ್ರಿಯಾ ಇದ್ದಾರೆ, ಸಿ.ಕೈ ಚಂದ್ರು ಇದ್ದಾರೆ, ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಅತುಲ್ ಬಾಲಾಜಿ ಇದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ, ಸಂಜನಾ ಆನಂದ್ ಇದ್ದಾರೆ, ನಮ್ಮ ನ್ಯೂಸ್ವಾದ ಯೋಗಿ ಇದ್ದಾರೆ. ನನ್ನ ಜೊತೆಗೆ ಇರೋಂಥ 2 ಪ್ರತಿಭಾವಂತರು ಸಾನಿಯಾ ಅಯ್ಯರ್ ಮತ್ತು ಮುಖೇಶ್ ಪಾದಾರ್ಪಣೆ ಮಾಡ್ತಾರೆ. ಮತ್ತು ಅದ್ಭುತವಾಗಿ ಕೊಡುವಂಥ ಸಿನಿಮಾ ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ರಿಲೀಸ್ ದಿನಾಂಕ ಮುಂದೆ ನಾವು ಬರ್ತೀವಿ. ನಮಸ್ಕಾರ. ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಹಾಡಿದ್ದು, ಹಾಗೆ ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬಂದಿರೋದು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ
ಹೇಳ್ತಾ ಇರ್ತೀನಿ. ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಹಾಗೆ ಲಂಕೇಶ್ ಚಿತ್ರದ ಎಂದೋ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್. ಅದಾದ್ಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ತೀನಿ. ಇನ್ನೂ ಒಂದು ಸಾಂಗ್ ಇದೆ, ಐ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ. ಆ್ಯಂಡ್ ಸರ್ ಹೇಳಿದ್ರು ನಮ್ಮ ಹುಮ್ಮಸ್ ನೋಡಿ ಅವ್ರ ಹುಮ್ಮಸ್ ಹೆಚ್ಚಾಯ್ತು ಅಂತ. ಆ್ಯಕ್ಚುಲಿ ಸರ್ನಲ್ಲಿರೋ ದೊಡ್ಡತನ ಏನಂದರೆ ಹೊಸೊಬ್ಬರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು. ಆ ವೇದಿಕೆ ಸೃಷ್ಟಿಸ್ಕೊಡೋದು ದೊಡ್ಡತನ ನನ್ನ ಪ್ರಕಾರ. ಯಾಕಂದರೆ ಆವಾಗ ಇನ್ನೂ ಒಂದಷ್ಟು ಹೊಸ ಕನಸುಗಳು ಹುಡ್ಕೋತಾರೆ, ಇನ್ನೂ ಒಂದಷ್ಟು ಹೊಸ ನಟನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ, ಒಂದು ಜನ ಗೊತ್ತಾಗುತ್ತೆ. ಸೊ ಐ ಥಿಂಕ್ ನಾವು ಅವನ್ನ ಏನು ಹುಮ್ಮಸ್ತಿಲ್ಲ ಸರ್, ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕ್ಕೆ ಕಾರಣ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಮರ್ ಬಗ್ಗೆ ಹೇಳಲೇಬೇಕು. ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅತಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದರೆ, ಅದ್ಭುತವಾಗಿ ಕಾಣಿಸ್ತಾರೆ. ಅವ್ರಿಗೆ ಸರ್ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ವಿಷಯ ಅಂತ, ಬಟ್ ನಾನು ಹೇಳ್ಬೇಕು ಸಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆಫ್ PMS ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು. ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತಾರೆ, ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡ್ತಾರೆ. ಥಿಯೇಟ್ರಿಗೆ ಹೋಗಿ ನೋಡಿ, OTTಗೆ ಬರೋದು ಯಾವತ್ತೂ ಕಾಯಬೇಡಿ. ಥಿಯೇಟ್ರಿಗೆ ಅಂತ ಮಾಡೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ತಾರೆ. ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳಲ್ಲಿ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ, ಈ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ತಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆ. ಮೊದಲೇ ಸಿನಿಮಾದ ಮೊದಲೇ ಹಾಡು ರಿಲೀಸ್ ಆಗಿತ್ತು, ತುಂಬ ಖುಷಿಯಾಗಿದೆ. ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್ ಸರ್. ನಾವು ಬಂದಂಗೆ ಆಯ್ತು. ಓಕೆ ಸರ್. ಎಸ್ ಸರ್. ಇವತ್ತು ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು, ತುಂಬ ಖುಷಿ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವರು ಹಾಡಿರೋದು ಲಿರಿಕ್ಸ್ ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ. ಆಮೇಲೆ ಹಾಡು ಕೇಳಾಗ ನೀವು ಡ್ಯಾನ್ಸ್ ಮಾಡೋಕ್ಕೆ ಆಸೆ ಇರುತ್ತೆ. ಸೊ ಆ ಥರ ನಾನು 10% ಸೊ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಹಾಡಿಗೆ. ಆದರೆ ಇನ್ನೂ ಇಂಪ್ರೂವ್ ಮಾಡಿದೆ, ಇನ್ನೂ ಬೆಟ್ರ್ ಆಗಬೇಕು ಅಂತ ನನಗಿದೆ. ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ಆಸೆ. ಅವ್ರು ಇಷ್ಟ ಆಗಿದೆ. ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗ್ ಕೇಳ್ಕೊಂಡು ಮಜಾ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ರೀಲ್ಸ್ ಮಾಡಿ, ಅಷ್ಟೇ. ಸಾಂಗಿನ ಮಜಾ ಮಾಡಿ ಅಷ್ಟೇ. ಅದೇ ನನ್ನ ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಅನಿಸ್ಲಿಲ್ಲ. ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರುವಾಗ ನಮ್ಮಪ್ಪ ಆಗಿ ಎಲ್ಲರೂ ನಾವು ನಮ್ಮ ರೀತಿ ಮಾಡಬೇಕು, ಮಾಡಿಲ್ಲ ಅದು ಆ ಥರ ಕೇಳಿಸ್ಕೊಂಡೆ ಇಂಪ್ರೂವ್ ಆಗ್ಬೋದು. ಅವರೇ ಜವಾಬ್ದಾರಿನ ಟೈಟಲ್ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸಿನಿಮಾದಲ್ಲಿ ಏನೇನೋ ಕಷ್ಟ ಇರೋ ಕಷ್ಟ ತುಂಬ ಕಷ್ಟ ಮಾಡಿ ಅದನ್ನು ಯಾವತ್ತೂ ಈ ಥರ ಖುಷಿಯಿಂದ ಮಾಡ್ತಾ ತುಂಬ ಮಜಾ ಆಯಿತು ಸಾಂಗ್ ಮಾಡೋದು. ಅಷ್ಟೇ ಮಜಾ ನಾನು ಕೂಡ ಗೌರಿ ಸಿನಿಮಾ ಟೀಮ್ ಜೊತೆಗೆ ನಿಮ್ಮ ಕಾಲೇಜ್ ಫೆಸ್ಟಿಗೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋಕ್ಕಾಗ್ತಿಲ್ಲ. ಸೋ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ಗೌರಿ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗ್ತದೆ. ಟೈಮ್ ಬರುತ್ತೆ, ನನಗೂ ಟೈಮ್ ಬರುತ್ತೆ, ನನಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಈ ಹಾಡು ರಿಲೀಸ್ ಆಗ್ತದೆ. ಈ ಹಾಡಿಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ, ಹಾಗೆ ಕಂಪೋಸ್ ಮಾಡಿ ಹಾಡಿದ್ದೀನಿ. ಆ್ಯಂಡ್ ವಿಜಯೇಶ್ವರ್ ಅವರು ಈ ಒಂದು ಸಾಂಗಿಗೆ ಲಿರಿಕ್ಸ್ ಬರ್ತಿದ್ದಾರೆ. ಆ್ಯಂಡ್ ಇಂದ್ರಜಿತ್ ಲಂಕೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಅವರ ಮಗ ಸಮರ್ಜಿತ್ ಅವರು ಫಾರ್ ದ ಫಸ್ಟ್ ಟೈಮ್ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸಾನಿಯಾ ಅವರು ಕೂಡ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಎಂಟೈರ್ ಗೌರಿ ಸಿನಿಮಾ ತಂಡಕ್ಕೆ
ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಹಾಡನ್ನು ಕೇಳ್ತಾ ಇದ್ರೆ ನನ್ನ ಎನರ್ಜಿ ಅಂತೂ ಡಬಲ್ ಆಗ್ತಾ ಇದೆ. ನೀವು ಕೂಡ ಈ ಹಾಡನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ನನ್ನ ಕಡೆಯಿಂದ ಮತ್ತೊಮ್ಮೆ ಗೌರಿ ಸಿನಿಮಾ ತಂಡಕ್ಕೆ ಬೆಸ್ಟ್ ವಿಶಸ್ನ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಎಂಟೈರ್ BMS ಕಾಲೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಸಿ ಯು ಸೂನ್.